ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ನೌಕರರು ತಮ್ಮ ಸ್ಯಾಲರಿ ಅಕೌಂಟ್ನಲ್ಲಿ PMJJBY ಮತ್ತು PMSBYಗಳನ್ನು ಯಾವ ರೀತಿಯಾಗಿ HRMS ESSನಲ್ಲಿ ಅಪ್ಡೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೋಸ್ಕರ ನೀವು ಬ್ರೌಸರ್ನಲ್ಲಿ HRMS ESS ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಬರ್ತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂಥ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ನೀವು ಓದ್ಕೊಂಡು ಲಾಸ್ಟಲ್ಲಿ ಓಕೆ ಅಂತ ಇದೆ ಅಥವಾ ಕ್ಲೋಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಂತರ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಲಿಕ್ಕೆ ನಿಮ್ಮ KJD ನಂಬರನ್ನು ಬಳಸಬೇಕು ಮತ್ತು ಈಗಾಗಲೇ ರಿಜಿಸ್ಟರ್ ಆಗಿದ್ದಲ್ಲಿ ನೀವು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡನ್ನು ಎಂಟರ್ ಮಾಡಿದ ತಕ್ಷಣ KJD ನಂಬರ್ಗೆ ಲಿಂಕ್ ಆದಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ನೀವು OTPಯ ಬಾಕ್ಸಲ್ಲಿ ಎಂಟರ್ ಮಾಡಿ ನಂತರ ಬರ್ತಕ್ಕಂಥ ಕ್ಯಾಪ್ಚಾ ಏನಿರುತ್ತೆ, ನಂಬರ್ ಮತ್ತು ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಒಂದು ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾವನ್ನು ನೀವು ಕ್ಯಾಪ್ಚಾ ಎಂಟರ್ ಮಾಡ್ತಕ್ಕಂಥ ಕಾಲಮ್ನಲ್ಲಿ ಎಂಟರ್ ಮಾಡಿ ನೀವು ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಒಂದು ESS ಅಕೌಂಟ್ಗೆ ಎಂಪ್ಲಾಯಿಯಾಗಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಈ ರೀತಿಯಾದಂತಹ ಒಂದು ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ಸರ್ಕಾರಿ ನೌಕರರ ಬೇಸಿಕ್ ವಿವರಗಳು ಇರುತ್ತೆ. ಆ ಪಟ್ಟಿಯನ್ನು ಎಡಭಾಗದಲ್ಲಿ ನಾವು ಗಮನಿಸಿದರೆ ಒಂದು ಸೈಡ್ ಮೆನು ಇದೆ. ಆ ಸೈಡ್ ಮೆನುವಿನಲ್ಲಿ ನಾವು PMJJBY ಮತ್ತು PMSBY ಅಂತ ಒಂದು ಆಯ್ಕೆ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ತೋರಿಸುತ್ತೆ ಅದರಲ್ಲಿ ನಾವು ಯಾವ್ಯಾವ ಯೋಜನೆಗೆ ನಾವು ಸೇರ್ಪಡೆಗೊಳ್ಳಬಹುದು ಅಂತೇಳಿ. 50 ವರ್ಷದ ಮೇಲ್ಪಟ್ಟು ನೌಕರರಿದ್ದರೆ ಅವರಿಗೆ PMJJBY ಅವರಿಗೆ ಅಪ್ಲೈ ಆಗಲ್ಲ, ಕೇವಲ PMSBY ಮಾತ್ರ ಅವರಿಗೆ ಅನ್ವಯಿಸ್ತಕ್ಕಂಥದ್ದು. ಆ ನಂತರ ಅಲ್ಲಿ ಮೇಲ್ಭಾಗದಲ್ಲಿ ನಮಗೆ PMJJBY ಮತ್ತು PMSBY ಅಂತಕ್ಕಂಥ ಎರಡು ಆಯ್ಕೆಗಳು ಕಾಣಿಸುತ್ತೆ. ಅವುಗಳನ್ನು ನಾವು ಸಂಬಂಧಪಟ್ಟವುಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ 50 ವರ್ಷದ ಮೇಲ್ಪಟ್ಟಿದ್ದರೆ ಅವರಿಗೆ PMJJBY ಅನ್ವಯಿಸಲ್ಲ. PMSBY ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಏಜ್ ಅದಕ್ಕೇನು ಫ್ಯಾಕ್ಟರ್ ಇಲ್ಲ. ಸಂಬಂಧಪಟ್ಟದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೌಕರರ ವಿವರಗಳು ಕಾಣಿಸುತ್ತೆ. ಅದರ ಕೆಳಭಾಗದಲ್ಲಿ ನಾವು ನೋಡಿದರೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅನ್ನೋ ಹೆಸರನ್ನು ಎಂಟರ್ ಮಾಡ್ತಕ್ಕಂಥ ಒಂದು ಬಾಕ್ಸ್ ಇರುತ್ತೆ. ಅದರಲ್ಲಿ ನಾವು ಬ್ಯಾಂಕ್ನ ಹೆಸರು ಅಥವಾ ಪೋಸ್ಟ್ ಆಫೀಸ್ ಯಾವುದಿದೆ, ಅಕೌಂಟ್ ಎಲ್ಲಿದೆ ಅವ್ರದ್ದು, ಆ ಅಕೌಂಟ್ನ ಒಂದು ಬ್ಯಾಂಕ್ನ ವಿವರಗಳನ್ನು, ಹೆಸರನ್ನು ನಾವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಕೆನರಾ ಬ್ಯಾಂಕ್ ಅಥವಾ ಸಿಂಡಿಕೇಟ್ ಬ್ಯಾಂಕ್, ಈ ರೀತಿಯಾಗಿ ಬ್ಯಾಂಕ್ನ ಹೆಸರನ್ನ ಎಂಟರ್ ಮಾಡಬೇಕು. ನಂತರ ಬ್ರಾಂಚ್ ಯಾವ ಸ್ಥಳದಲ್ಲಿದೆ ಅನ್ನೋದನ್ನು ಎಂಟರ್ ಮಾಡಬೇಕಾಗುತ್ತೆ, ಅಡ್ರೆಸ್ಸನ್ನು. ಅದಾದ ನಂತರ IFSC ಕೋಡ್ ಇದೆ. ನೀವು ಆಯ್ಕೆ ಮಾಡಿಕೊಂಡಂತಹ ಬ್ಯಾಂಕ್ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತಹ IFSC ಕೋಡನ್ನು ನಾವು ಸರಿಯಾದ ರೀತಿಯಲ್ಲಿ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ IFSC ಕೋಡು ನಿಮಗೆ ಪಾಸ್ಬುಕ್ಕಲ್ಲಿ ಲಭ್ಯ ಇರುತ್ತೆ. ಅದನ್ನು ನೋಡಿಕೊಂಡು ಅಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. ಆನಂತರ SP ಅಕೌಂಟ್ ನಂಬರ್ ಅಂತ ಇದೆ. ಇದು ನಿಮ್ಮ ಈ PMJJBY ಅಥವಾ PMSBY ಏನು ಮಾಡಿಸಿರ್ತೀರ, ಯಾವ ಅಕೌಂಟಲ್ಲಿ ಮಾಡಿಸಿರ್ತೀರ ಆ ಅಕೌಂಟನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಸ್ಯಾಲ್ರಿ ಅಕೌಂಟಲ್ಲಿ ಎಲ್ಲರೂ ಕೂಡ ಮಾಡಿಸಿರ್ತಾರೆ. ಹಾಗಾಗಿ ಸ್ಯಾಲ್ರಿ ಅಕೌಂಟನ್ನು ನೀವು ಅಲ್ಲಿ ಎಂಟರ್ ಮಾಡಿ ಆನಂತರ PMJJBY ಅಥವಾ PMSBY ಎರಡೂ ಅನ್ವಯ ಆಗ್ತಾಯಿದ್ರೆ ಎರಡು, ಅಥವಾ ಯಾವುದು ಅನ್ವಯ ಆಗುತ್ತೆ ಅದು ಯಾವ ದಿನಾಂಕದಿಂದ ನೀವು ಮಾಡಿಸಿದ್ರೆ ಅನ್ನೋದನ್ನು ಆ ಯೋಜನೆಯ ಕೆಳಭಾಗದಲ್ಲಿರ್ತಕ್ಕಂತಹ ಒಂದು ಡೇಟನ್ನು ಎಂಟ್ರಿ ಮಾಡ್ತಕ್ಕಂಥ ಬಾಕ್ಸ್ ಇದೆ. ಅಲ್ಲೇ ನೀವು ಯಾವ ದಿನಾಂಕದಿಂದ ಈ ಯೋಜನೆಗೆ ನೀವು ಒಳಪಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಭಾಗದಲ್ಲಿ ನಮಗೆ ಅಂತಕ್ಕಂಥ ಆಯ್ಕೆಗಳು ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ. ಎರಡೂ ಇದ್ದರೆ ಎರಡೂ ಸೆಲೆಕ್ಟ್ ಆಗಿರುತ್ತೆ, ಇಲ್ಲ ಒಂದಿದ್ದರೆ ಒಂದು ಸೆಲೆಕ್ಟ್ ಆಗಿರುತ್ತೆ. ಅನಂತರ ಸಬ್ಮಿಟ್ ಆಯ್ಕೆಯನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಭಾಗದಲ್ಲಿ ಗ್ರೀನ್ ಕಲರಲ್ಲಿ ನಿಮಗೆ ತೋರಿಸುತ್ತೆ ಸಕ್ಸಸ್ಫುಲಿ ಡಾಟಾ ಸೇವ್ಡ್ ಅಂತ ಹೇಳಿ. ಈ ರೀತಿಯಾಗಿ ನಾವು PMJJBY ಮತ್ತು PMSBY ಏನು ಇನ್ಶೂರೆನ್ಸ್ಗಳಿದೆ ಅದನ್ನು ಸ್ಯಾಲರಿಡ್ ಅಕೌಂಟ್ಗೆ ನಾವು ESSನಲ್ಲಿ ನೌಕರರು ಎಂಟರ್ ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.